ನೋವು 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 ಸಿಕ್ಕಾಪಟ್ಟೆ ನೋವು, ಬೆಳಗಿನ ಸಂಜೆವರೆಗೂ ಎದ್ದು ಕೂತ್ಕೊಳ್ಳಂಗಿಲ್ಲ ನೋವು. ಈಗಲೂ ಏನೂ ಇಲ್ಲ ಮೇಡಮ್, ಇದುವರೆಗೂ ಏನು ಅಂದರೆ ಏನಿಲ್ಲ. ಬೆಳಗ್ಗೆ ಟೈಮ್ ಒಂದು ಟೈಮ್ ಏನೋ ಒಂದು ಲೋಟ ಗಂಜಿ ತಗಂದ್ರೆ ನಾವು ಯಾವಾಗ ಕೇಳಿದ್ರು ಬೇಡ 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 ಅನ್ನುತ್ತೆ. ಏನಾರು ಗಟ್ಟಿ ಅನ್ನಪನ್ನ ಕೊಟ್ಟರೆ ಆಗಲೇ ವಾಮಿಟ್ ಮಾಡಿಬಿಡುತ್ತೆ. ಗಂಟ್ಲಿಂದ ಒಳಗೆ ಹೋಗೋದೇ ಇಲ್ಲ, ಇಲ್ಲೇ ಇರುತ್ತೆ. ಬೈಕ್ ಹಂಗೆ ಇರುತ್ತೆ, ನಾವು ಆಚೆ ಈಚೆ ಓದ್ತದಂಗೆ ಮತ್ತೆ ವಾಮಿಟ್ ಮಾಡಿ, ಹಂಗಾಗಿ ಸ್ವಲ್ಪ ಹಿಂಸೆನೇ. ನೋಡೋಕ್ಕೂ ಆಯ್ತಲ್ಲ, ಬಿಡೋಕ್ಕೂ ಆಯ್ತಲ್ಲ. ನೋಡೋಣ ಆಯುರ್ವೇದಿಕ್ ಇದಕ್ಕೆ ಪುನರ್ಜನ್ಮ ಟಿ ವಿಲಿ ನೋಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಇದಾಯ್ದಲ್ಲ, ಏನಾರು ಮಾಡಿ ನಮ್ಮ ತಾಯಿ ಉಳಿಸ್ಕೊಳ್ಳೋಣ ಅಂತ ಬಂದೆ ಮೇಡಮ್ ಇಲ್ಲಿ. ಆಯ್ತು. ದೊರೆಸ್ವಾಮಿ ಹಾಸನಿಂದ ಬಂದಿರೋದು. ನಮ್ಮ ತಾಯಿ ಮೇಡಮ್ ನಂಜಮ್ಮ ಅಂತ, 69 ವರ್ಷ ಆಯಿತು ಮೇಡಮ್. ಹೊಟ್ಟೆ ನೋವು ಅಂತ ಹೇಳೋದು, ಅಲ್ಲೇ ನಮ್ಮ ಲೋಕಲ್ ಹಾಸ್ಪಿಟ್ಲಿಗೆ ತಂದೆ ತೋರಿಸು, BP ಮತ್ತು ಶುಗರ್ ಮಾತ್ರೆ ನುಂಗಿಸ್ಕೊಬಂದು ಮನೇಲಿ ಕೆಲಸ ಕಾರ್ಯಕ್ಕೆ ಹೋಗೋವು. ಕೊನೆಗೆ ಹೇಳ್ದಲ್ಲೇ ಗೊತ್ತಾಗೇ ಇಲ್ಲ, ಪೂರ್ತಿ ಸೀರಿಯಸ್ ಆಯ್ತು. ದೊಡ್ಡ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಅವ್ರು ಹಿಂಗೆ ಸ್ಟೇಜು 4ನೇ ಸ್ಟೇಜಿಗೆ ಹೋಗಿದೆ, ಇಲ್ಲ ಆಗಲ್ಲ ಅಂತ ಹೇಳಿದ್ರು ಮೇಡಮ್. ಇಲ್ಲ ಇದಾಗಿದೆ, ವಯಸ್ಸಾಗಿದೆ, 2 ಆಪ್ರೇಷನ್ ಆಗಿದೆ, ಇರೋ ತನಕ ಚೆನ್ನಾಗಿ ನೋಡ್ಕೊಳ್ಳಿ, ಕೀಮಾ ಕೊಟ್ಟರೆ ತಡ್ಕೊಳ್ಳೋ ಶಕ್ತಿ ಇಲ್ಲ, ವಯಸ್ಸಾಗಿದೆ ಅಂತ ಅಂದರು ಮೇಡಮ್. ಹಂಗಾಗಿ ನಾವು ಇಲ್ಲಿ ನಿಮ್ಮ ಪುನರ್ಜನ್ಮ ಆಯುರ್ವೇದಿಕ್ಕಿಗೆ ಏನೋ ಉಳಿಸ್ಕೊಳ್ಳೋಣ ಅಂತ ಬಂದಿದ್ವಿ ಮೇಡಮ್. ಕೂಲಿ ಕೆಲಸ ಮಾಡೋದ್ರಿಂದ ಏನು ಸಮಸ್ಯೆ, ದಿನ ಊಟ ಸರಿ ಮಾಡ್ತಾ ಇರಲ್ಲ, ಟೈಮಿಂಗ್ಸ್ ಊಟ ಇರೋದಕ್ಕೆ BP ಶುಗರ್ ಅಂದ್ಕೊಂಡು ಯಾವುದೇ ರೀತಿಯ ಕಂಪ್ಲೇಂಟ್ ಹೇಳ್ತಿರಲ್ಲ ಮೇಡಮ್. ಸೀರಿಯಸ್ ಆದಾಗಲೇ ಈಗ ಒಂದು 2 ತಿಂಗಳಿಂದ ಈಚೆಗೆ ಪೂರ್ತಿ ಆಗದ ಇದ್ದಾಗ ನಮ್ಮ ಹಾಸನ ದೊಡ್ಡ ಹಾಸ್ಪಿಟ್ಲಿಗೆ ಬಂದು ನೋಡಿದಾಗ ಅವ್ರು ಹೀಗೆ ಅಂತ ಹೇಳಿ ಬರ್ಕೊಟ್ರು ಮೇಡಮ್. ಹೊಟ್ಟೆ ನೋವು, ಊಟ ತಿಂಡಿ ತಿಂತೆ ಇಲ್ಲ, ಹೊಟ್ಟೆ ನೋವು ಸಿಕ್ಕಾಪಟ್ಟೆ ಕಳ್ಕೊಂಬೀಳೋದು, ನಿಶಕ್ತಿ ಆಗೋದು ಹಿಂಗೆ ಆಗ್ತಿತ್ತು. ಆಗ ದೊಡ್ಡ ಹಾಸ್ಪಿಟ್ಲಿಗೆ ಬಂದ್ವಿ ಮೇಡಮ್. ಅಲ್ಲಿ ನಮ್ಮದು ಒಂದು 6-15 ದಿವಸ ಆಯ್ತು. ಅದು ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡಿ ನಾವು ಅದು ರಿಪೋರ್ಟ್ ನೋಡಿ ಹೇಳಲಿಕ್ಕೆ ಅಷ್ಟೊತ್ತಿಗೆ ಇದ್ದಕ್ಕೂ ಸೀರಿಯಸ್ ಆಯ್ತು. ಆಮೇಲೆ ಅಲ್ಲಿ ನೋಡಿ ಆದ್ಮೇಲೆ ಇದು ಹೊಟ್ಟೆ ಕಳ್ಳಿನ ಮೇಲೆ ಒಂಥರ ಗೆಡ್ಡೆ ಹೆಂಗ್ ಬೆಳೆದಿದೆ, ಒಳ್ಳೆ ಗೆಡ್ಡೆ ಎಲ್ಲ ಇದು, ಹಂಗಾಗಿ ಬೆಂಗಳೂರು ಹಾಸ್ಪಿಟ್ಲಿಗೆ ಹೋಗಿ ನೀವು ಅಂತ ಹೇಳಿ ಬರ್ಕೊಟ್ರು ಮೇಡಮ್. ಹಂಗಾಗಿ ನಾವು ಬೆಂಗಳೂರು ಬಂದ್ವಿ. ಅದು ಗೊತ್ತಾಯ್ತು ಮೇಡಮ್, ನಾನು ಹೇಳಿದೆ ಏನು ಇದು ಮಾಡಲಿಲ್ಲ. ಅವತ್ತು ಸ್ವಲ್ಪ ಕಡ್ಡಿಪುಡಿ ಹಾಕೊಳ್ಳೋರು, ಎಲೆಟ್ಕೆ ತಿನ್ನೋರು, ಹಂಗಾಗಿ ಹಿಂಗೆ ಆಯ್ತು, ಕಡ್ಡಿಪುಡಿಯಿಂದ ಹಿಂಗೆ ಆಯ್ದೆ ಹಂಗೆ ಹಿಂಗೆ ಅಂತ ಹೇಳಿ ಇದು ಮಾಡಿಬಿಟ್ರು. ಆ ಹೇಳಿದ್ಮೇಲೆ ವಿಚಾರ ಗೊತ್ತಾದ್ಮೇಲೆ ಫುಲ್ ಸೀರಿಯಸ್ ಆದಂಗೆ ಊಟ ತಿಂಡಿ ಅದು ಇಲ್ದದ್ದು ಏನು ಮಾತಾಗೋತಾ ಇಲ್ಲ. ಈಗ ಫುಲ್ ಇಲ್ದಕ್ಕೂ ಪೂರ್ತಿ ವೀಕ್ನೆಸ್ ಆಗಿದೆ. ಭಯ ಪಡ್ಕೊಂಡು ದಿನ ಬಂದರ್ ಕೈಲಿ ಹೋದರ್ ಕೈಲಿ ಎಲ್ಲಾರ ಕೈಲಿ ಹೇಳ್ಕೊಂಡು ಅಳ್ತಾ ನನ್ನ ಮಗ ಯಾರಿದು ಅದು ಇದು ಅಂತ ಅಳುತ್ತಾ ದಿನ ಕೊರಿಕೊಂಡು ಊಟ ತಿಂಡಿ ಇಲ್ಲಾಗಿ ಸೊರಿಗೆ ಹೋಯ್ತು ಮೇಡಮ್. ಈಗ ಆಪ್ರೇಷನ್ ಮೇಡಮ್, ಅದು ನಮ್ಮ ಅಪೆಂಡಿಕ್ಸ್ ಒಂದ್ಸಲ ಮತ್ತೆ ಮಕ್ಕಳಾಗದೇ ಇರೋ 2 ಆಪ್ರೇಷನ್ ಮೊದಲೇ ಮಾಡಿಸಿದ್ರು. ಅವರು ಈ ಕೀಮಾ ಕೊಟ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲ, ವಯಸ್ಸಾಗಿದೆ, ನಿಶಕ್ತಿ ಆಗಿದ್ದಾರೆ, ಕೀಮಾ ಕೊಟ್ಟರೆ ತಡ್ಕೊಳ್ಳಲ್ಲ, ಇರಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಇದು ಮಾಡಿ ಅಂತ ಅಂದರು. ಅದು ನಮ್ಮ ತಾಯಿ ಗೊತ್ತಾದ್ಮೇಲೆ ಇದ್ದಕ್ಕೂ ಇದಾಗ್ಬಿಡ್ತದೆ. 2-3 ತಿಂಗಳಾಗಿದೆ ಅಷ್ಟೇ ಮೇಡಮ್. ಇದು ಈಗಲೇ ನಮ್ಗೆ ಗೊತ್ತಾಗಿರೋದು, ಇದುವರೆಗೂ ಗೊತ್ತಿರಲಿಲ್ಲ ಮೇಡಮ್. ಇಲ್ಲಾಂದ್ರೆ ಯಾವ್ದಾರು ಹಾಸ್ಪಿಟ್ಲಿಗೆ ಇದು ಮಾಡ್ಬಿಡ್ತಿದ್ದೆ. ಅದೇ ಮೇಡಮ್, ಇಲ್ಲಿಂದ ದೊಡ್ಡ ಆಸ್ಪತ್ರೆಗೆ ಹೋದ್ವಿ. ಪಾಪ ಅಲ್ಲೂ ಚೆನ್ನಾಗಿ ನೋಡಿ ಎಲ್ಲ ತೀಮ ಇದು ಮಾಡಿದ್ರು. ಅವ್ರೂ ಮಾತ್ರೆ ಕೊಟ್ಟು ಇನ್ನೊಂದು 15-20 ದಿವಸ ಬಿಟ್ಟು ಒಂದ್ಸಲ ಬನ್ನಿ, ಸ್ವಲ್ಪ ಸೈಡ್ ಎಲ್ಲ ಕ್ಯೂರ್ ಆಗಿರುತ್ತೆ, ಉಳಿದದ್ದು ಆಮೇಲೆ ನೋಡಿ ಟೆಸ್ಟ್ ಮಾಡಿ ಆಪರೇಷನ್ ಮಾಡೋದೋ ನೋಡೋದೋ ಅಂತ ಹೇಳಿ ಕಳಿಸಿದ್ರು ಮೇಡಮ್. ಅಲ್ಲಿಗೆ ಹೋಗ್ಲಿಲ್ಲ. ಮತ್ತೆ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಮೇಯ್ನು ಬೆಂಗಳೂರಿಗೆ ಬಿಟ್ರು ಬೇರೆ ಎಲ್ಲೂ ಇಲ್ಲ ಅಂತ ನಮ್ಮ ಸ್ಥಳೀಯ ಜನ ಹೇಳಿದಾಗ ಇಲ್ಲಿ ಬಂದು ತೋರ್ಸಾಗ ಡಾಕ್ಟ್ರು ಹಿಂಗೆ ಅಂದರು. ಹಂಗಾಗಿ ನೋಡೋಣ ಆಯುರ್ವೇದಿಕ್ ಇದಕ್ಕೆ ಪುನರ್ಜನ್ಮ ಟಿ ವಿಲಿ ನೋಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಇದಾಯ್ದಲ್ಲ, ಏನಾರು ಮಾಡಿ ನಮ್ಮ ತಾಯಿ ಉಳಿಸ್ಕೊಳ್ಳೋಣ ಅಂತ ಬಂದೆ ಮೇಡಮ್ ಇಲ್ಲಿ. ಈಗಲೂ ಏನೂ ಇಲ್ಲ ಮೇಡಮ್, ಇದುವರೆಗೂ ಏನು ಅಂದರೆ ಏನಿಲ್ಲ. ಬೆಳಗ್ಗೆ ಟೈಮ್ ಒಂದು ಟೈಮ್ ಏನೋ ಒಂದು ಲೋಟ ಗಂಜಿ ತಗಂದ್ರೆ ನಾವು ಯಾವಾಗ ಕೇಳಿದ್ರು ಬೇಡ 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 ಅನ್ನುತ್ತೆ. ಏನಾರು ಗಟ್ಟಿ ಅನ್ನಪನ್ನ ಕೊಟ್ಟರೆ ಆಗಲೇ ವಾಮಿಟ್ ಮಾಡಿಬಿಡುತ್ತೆ. ಗಂಟ್ಲಿಂದ ಒಳಗೆ ಹೋಗೋದೇ ಇಲ್ಲ, ಇಲ್ಲೇ ಇರುತ್ತೆ. ಬೈಕ್ ಹಂಗೆ ಇರುತ್ತೆ, ನಾವು ಆಚೆ ಈಚೆ ಓದ್ತದಂಗೆ ಮತ್ತೆ ವಾಮಿಟ್ ಮಾಡಿ ಕಕ್ಕಿ ಬಿಡುತ್ತೆ ಮೇಡಮ್. ಏನೂ ತಗೋತಾ ಇಲ್ಲ. ನೋವು ಸಿಕ್ಕಾಪಟ್ಟೆ ನೋವು, ಬೆಳಗಿನ ಸಂಜೆವರೆಗೂ ಎದ್ದು ಕೂತ್ಕೊಳ್ಳಂಗಿಲ್ಲ ನೋವು. ಇದೇನು ಮೇಡಮ್ ಇಲ್ಲಿ ಹೊಟ್ಟೆ ಭಾಗದಲ್ಲಿ ನೋವು ಏನೂ ಇಲ್ಲ ಮೇಡಮ್. ಬೆಳಿಗ್ಗೆ ಒಂದು 10 ನಿಮಿಷ ಆಚೆ ಕಡೆ ಬಂದು ಕೂತ್ಕೊಂಡ್ರೆ ಮುಗೀತು, ಮತ್ತೆ ಇನ್ನು ಹೋದ್ರೆ ಯಾವಾಗಲೂ ಮಲ್ಲಿಗೆ ಇರುತ್ತೆ. ಹಂಗಾಗಿದೆ. ಏನಾರು ಮಾಡಿ ನಮ್ಮ ಹಾಸ್ಪಿಟ್ಲಲ್ಲಿ ಈಗ ಆಯುರ್ವೇದಿಕ್ TV ನೋಡ್ಕೊಂಡೇ ಬಂದಿರೋದು. ಹಂಗಾಗಿ ಏನೋ ಒಂದು ಒಳ್ಳೇದಾದ್ರೆ ಸಾಕು ಮೇಡಮ್. ನಿದ್ರೆ ಅಲ್ಲದೆ ಕೊರಿಕೆ ಮಲ್ಲಿಗೆ ಇರುತ್ತೆ ಯಾವಾಗಲೂ. ಯಾವಾಗ ಕೂಗಿರೋ ಎಚ್ಚರಿಕೆ ಇರುತ್ತೆ, ಯಾವಾಗಿದ್ರು ಮನೆಗೆ ಕೊರಗ್ತಾ ಇರುತ್ತೆ. ಹಂಗಾಗಿ ಸ್ವಲ್ಪ ಹಿಂಸೆನೇ. ನೋಡೋಕ್ಕೂ ಆಯ್ತಲ್ಲ, ಬಿಡೋಕ್ಕೂ ಆಯ್ತಲ್ಲ ಮೇಡಮ್. ನಮ್ಮ ಅಣ್ಣ ಮಿಲ್ಟ್ರಿ ರಿಟೈರ್ಡು, ನಮ್ಮ ಅತ್ತಿಗೆ ಇದ್ದಾರೆ, ನಮ್ಮ ಅಣ್ಣ ಮಕ್ಕಳಿದ್ದಾರೆ, ನನ್ನ ಮಕ್ಕಳಿದ್ದಾರೆ, ನನ್ನ ಹೆಂಡತಿ ಮಕ್ಕಳೆಲ್ಲ ಇದೀವಿ, ಚೆನ್ನಾಗಿ ನೋಡ್ಕೊತೀವಿ. ಅಕ್ಕ ಇಬ್ಬರಿದ್ರು, ಅವರಿಬ್ರು ತೀರೋದ್ರು. ಏನು ತೊಂದರೆ ಇಲ್ಲ ಮೇಡಮ್, ಮನೇಲಿ ನೋಡ್ಕೊತೀವಿ. ಡಾಕ್ಟ್ರು ಫೋನಲ್ಲಿ ವಿಡಿಯೋ ಕಾಲಲ್ಲಿ ನಮ್ಮ ಅಮ್ಮನ ಹತ್ರ ಮಾತಾಡಿದ್ರು. ವಾಯ್ಸ್ ಎಲ್ಲ ಚೆನ್ನಾಗಿದೆ, ಎಲ್ಲ ಇದೆ, ಚಿಂತೆ ಮಾಡಬೇಡಿ, ಪಥ್ಯ ಇದ್ದು ನೀಟಾಗಿ ಔಷಧಿ ಉಪಚಾರ ಮಾಡಿ ಒಂದ್ಸಲ ಕರ್ಕೊಂಬನ್ನಿ, ಒಳ್ಳೇದಾಗುತ್ತೆ, ಹೋಗಿ ಚಿಂತೆ ಮಾಡಬೇಡಿ ಎಂದಿದ್ದಾರೆ. ಹಂಗಾಗಿ ಧೈರ್ಯವಾಗಿ ಹೋಗ್ತಾ ಇದ್ದೀನಿ. ಆಯಿತು ಮೇಡಮ್, ಅರ್ಥ ಆಯಿತು. ಏನಿಲ್ಲ ಮೇಡಮ್, ಏನಿಲ್ಲ, ಉಳಿದ್ರೆ ಸಾಕು ಅಷ್ಟೇ ಮೇಡಮ್, ಏನು ತೊಂದರೆ ಆಯಿತು.